ನೋಡ್ರಿ ಇವಾಗ ಊರಿಗೆ ಹೋಗ್ಬೇಕಂತ ತಯಾರಾಗಿ ನಾನು ಹೋಗ್ತೀನಿ ರೀ. ಇವತ್ತಿಗೆ 8 ದಿನ ಆತ್ರಿ. ಗುರುವಾರ ನೋಡ್ರಿ, ಇವರು ಗುರುವಾರನೇ ಬಂದೀನಿ. ಒಳಗೆ ಗುರುವಾರನೇ ಮಾಡಿ ನೋಡ್ರಿ 8 ದಿನ ಬಂದು ಅವನು ಹೊಲಕ್ಕೆ ಹೋಗಿ ತಯಾರಾಗ್ಯಾಡ ಸದ್ ಅವನು ಹೊಲಕ್ಕೆ ಹೋಗ್ತಾಳ. ನಾವು ಹೋಗ್ಬಿಡ್ತೀವಿ ರೀ. ಕಿಡಿ ಹಾಕೊಂಡು ಹೋಗ್ಬಿಡ್ತಾವ್ರಿ. ಮನೆಯಾಗ ಯಾರ್ಲಾರಾಗತ್ತ. ಶ್ರವಣ್ ಕುಮಾರ್ ರೆಡಿ ಆಗ್ಯಾರ ನೋಡ್ರಿ. ಶ್ರವಣಿ ಬಾಯ್ಲೆ. ಶ್ರವಣ್ ಕುಮಾರ ಗ್ಲಾಸ್ ತೆಗಿಬೇಡ ಬಾರಪ್ಪ. ನೋಡ್ರಿ ಇಲ್ಲೇ ಶ್ರವಣಿನೂ ರೆಡಿ ಆಗ್ಯಾವ. ಹಾಯ್ ಮಾಡು. ಇಡಿಗೆ ಹೋಗ್ತೀನಿ ರೀ. ಬಸ್ ಬರ್ತಾ ಟೈಮು ಆಗಿತ್ತು, ಬಸ್ಸಿನ ಟೈಮು. ಇವಾಗ ಲಾಗ್ ಚಾಲು ಮಾಡೀನಿ ನೋಡ್ರಿ. ಬರ್ರಿ ಹೋಗ್ತೀನಿ. ಬಿಸಿಲ ಕಂಡಾಪಟ್ಟಿ ಬಿಸಿಲು ಐತೆ ನೋಡ್ರಿ, ಏನು ಮಾಡೋಕ್ಕಾಗಲ್ಲ. ಶ್ರವಣ್ ಕುಮಾರ್ ನೋಡ್ರಿ ನೀರು ತೊಗೊಂಡ್ರಿ. ಮೊದಲು ನೀರು ಬೇಕ್ರಿ. ಅವಾಗ ನೀರು ಇಲ್ಲಿಕ್ಕೆ ನಡೆಯಲ್ಲ ನೋಡ್ರಿ ಶ್ರವಣ್ ಕುಮಾರಾಗ. ಶ್ರವಣಿ ಹುಡ್ಕೋತೀನಿ ಕೊಡು ಅಂತ ಕೊಡಲ್ಲಾಗ್ಯಾನ್ರಿ. ಶ್ರವಣ್ ಕುಮಾರ್ ನೀರು ತೊಗೊಂತ ನೋಡ್ರಿ. ಬಿಸಿಲಿಗೆ ನೀರು ಅಂತೈತ್ರಿ ಮನುಷ್ಯ, ಏನು ಮಾಡೋಕ್ಕಾಗಲ್ರಿ. ನೋಡ್ರಿ ತರಬೇಕು, ಒಯ್ಬೇಕು, ತೊಗೊಂಡು ಎಡ್ಡು ಮಕ್ಕಳು ಕರ್ಕೊಂಡು ನಾವು ಊರು ಮುಟ್ಬೇಕಂದ್ರೆ ವಾಜ್ಯ ಐತೆ ನೋಡ್ರಿ ಫ್ರೆಂಡ್ಸ. ಏನು ಮಾಡೋಕ್ಕಾಗಲ್ರಿ, ಹೋಗ್ಲೇಬೇಕ್ರಿ. ಹೆಂಗಿದ್ರು ಇನ್ನೂ ಕೈ ಚೀಲೋ ಹಿಡಿಯೋಕ್ಕಾಗಲ್ರಿ. ಏನು ಮಾಡ್ತೀವಿ ಏನು ತೊಗೊಂಡಿಲ್ರಿ. ಮಾಡ್ಕೊಂಬಂದು ಊರಿಗೆ ಹೋಗಿ ಬೇಯಿಸಿರ್ತೀರ ಒಂದು ಅವತ್ತ. ಇನ್ನು ನೋಡ್ರಿ ಅಲ್ಲಿ ಹೋಗಿದ್ದು ಒಂದು ತಾಸು ಮನೆ ಸ್ವಚ್ಛ ಮಾಡ್ಬೇಕ್ರಿ. ಅಲ್ಲಿ ಹೋಗಿದ್ದು ಇವಾಗ ಬಿಸಿಲಾಗ ಹೋಗಿದ್ದೊಂದು, ಮಳೆ ಹತ್ತಿದ್ದೊಂದು, ಹೋಗಿ ಮನೆ ಹಸನ್ ಮಾಡೋದೊಂದು ಸಾಕು ಅನ್ನೋದಾಗತ್ತೆ ನೋಡ್ರಿ. ಅಡ್ಡು ಕೈಚಲ್ ತೊಗೊಂಡು ಹೋಗ್ಯಾತ್ರಿ. ಈಗ ಸೀರೆ ಬಟ್ಟೆ ಇದು ಮಾತ್ರ ಶಾಂತಿ ಐತ್ರಿ. ಗಣ ವಾಜ್ಯ ಐತೆ ನೋಡ್ರಿ. ಬರೀ ಬಸ್ ಬರ್ತಾ ಹೋಗುಣ್ರಿ. ಇವಾಗ ನೋಡ್ರಿ ಅಡ್ಡು ಕೈಚೀಲ್ ತೊಗೊಂಡು ಹೋಗ್ಬೇಕು. ಇವ್ರಿಬ್ಬರನ್ನು ಕರ್ಕೊಂಡು ಹೋಗ್ಬೇಕು ನೋಡ್ರಿ. ಇದು ಕೈಚೀಲ್ ಭಾಳ ವಜ್ಜೆ ಐತ್ರಿ. ಅದು ಹಗುರೈತೆ ಬಟ್ಟೆ ಅದಾವ್ರಿ ಅದ್ರಾಗ. ಇದ್ರಾಗ ಪಂಚಿ ಇಟ್ಕೊಂಡಿ ನೋಡ್ರಿ. ನೋಡ್ರಿ ಇವಾಗ ಊರಿಗೆ ಬಂದೆ ನಾನು. ಊರಿಗೆ ಬರೋಣ ಟೈಮು 11:30 12 ಬಂದಿರ್ತೀರಿ. ಬಂದೆ ಮತ್ತು ಬಟ್ಟೆ ಬಂದರು. ಬಟ್ಟೆ ಕೊಟ್ಟು ನೋಡ್ರಿ. ಮತ್ತು 400 ರೂಪಾಯಿ ಬಟ್ಟೆ ಹೋದ್ರು. ಒಂದು ಟಾಪು, ಒಂದು ಪ್ಯಾಂಟು, ಒಂದು ಒಡ್ನಿ ಹೋದ್ರಿ. ಅವು 400 ರೂಪಾಯಿ ಅವ್ರ ಬಟ್ಟೆನೇ ಹೋದ್ರು. ಇವಾಗ ನೋಡ್ರಿ ಎಲ್ಲ ಮನೆ ಎಲ್ಲ ಹೊಲಸು ಭಾಳ ಆಗೈತ್ರಿ. ಎಲ್ಲ ಮನೆ ಧೂಳ ಆಗೈತ್ರಿ. ಫ್ಯಾನ್ ಹಚ್ಚೇ ಬಿಟ್ಟು ನೋಡ್ರಿ. ಬಂದು ಬರಲ್ಲ ಶೆಕಿ ಅಂದ್ರೆ ಅಷ್ಟು ಶೆಕಿ ಇತ್ರಿ. ಅದಕ್ಕೆ ಸ್ವಲ್ಪ ಫ್ಯಾನ್ ಹಚ್ಚಿದೀನಿ ರೀ. ಫ್ಯಾನ್ ಹಚ್ಚಿ ಬಿಸಿಲು ಐತಲ್ಲ. ಇವಾಗ ಏನು ಮಾಡ್ತೀನಿ ರೀ, ಉಟ್ಟು ಕಸ ಗುಡಿಸಿ ಮನೆ ತೊಳ್ಕೊಂಡು ಬಟ್ಟೆ ಕಿತ್ತಿ ಒರೆಸ್ಕೇರಿ ಉಷ್ಟು ಯಾವ್ಯಾವೆಲ್ಲ ಜೋಡಿಸ್ಬೇಕ್ರಿ. ಬರೀ ಇವತ್ತಿನ ಲಾಗ್ ಹೇಗಿರ್ತಂತ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಮನೆ ಊರಿಗೆ ಹೋಗಿ ಬಂದ್ರೆ ಎಷ್ಟು ಕೆಲಸ ಆಗುತ್ತೆ ನೋಡ್ರಿ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ರಿ. ಮಾಡ್ಲಿಕ್ಕೆ ನಡೆದಿಲ್ಲ ನೋಡ್ರಿ. ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ನಿಮ್ಮ ತಾಕ ಇಷ್ಟೇ ಬೇಡ್ಕೊತೀನಿ ನೋಡ್ರಿ. ಬರ್ರಿ ನೋಡೋಣ್ರಿ. ನೋಡ್ರಿ ಇಲ್ಲೇ ನಾ ಕಸ ಗುಡ್ಸಾಕತ್ತೀನಿ. ಕಸ ಭಾಳ ಬಿದ್ದಿತ್ತು ರೀ. ಯಾಕಂದ್ರೆ 8 ದಿನ ಮನ್ಯಾಗ ಇರಲ್ಲರಿ. ನಾ ಅದ್ರಾಗೊಂದು ಬೆಳಕಂಡಿ ಒಂದು ಹಾಕಿ ಹೋಗ್ಲಿಲ್ರಿ. ಬೆಳಕಂಡಿ ಹಳ್ಳಿ ಕಡೆ ಬೆಳಕಂಡಿ ಅಂತ ಇರ್ತಾವ್ರಿ. ಮ್ಯಾಗ ಒಂದು ಕಿಟಕಿ ಬಿಟ್ಟಿರ್ತಾರೆ ಬೆಳೆ ಮ್ಯಾಗ ಬೆಳಕಂಡಿ ಅಂತೇಳಿ. ಆ ಬೆಳಕಂಡಿ ಹಾಕಿ ಹೋಗ್ಲಿಲ್ರಿ. ಅದ್ರ ಸಲಾಗ ಧೂಳ ಸಿಕ್ಕಾಪಟ್ಟಿ ಧೂಳು ಬಂದೈತೆ ನೋಡ್ರಿ. ಅನ್ನ ಸಾರು ಮಾಡೇ ಕಸ ಗುಡ್ಸಿದ್ದೀನಿ ರೀ. ಯಾಕಂದ್ರೆ ಅವ್ರು ಒಂತಿನ ಅನ್ನ ಕತ್ತಿದ್ರಿ. ಟೈಮ್ನ ಆಗಿತ್ತು. ನಾವು ಬರೋದ್ರಾಗೂ ಲೇಟ್ ಆತ್ರಿ. ಮುದ್ದೆ ಕೋಲ್ಲ ಇಲ್ಲೇ ಸರ್ಕಾರ ದವಾಖಾನೆ ಮುಂದೆ ಉಳಿದು ಈ ಕಡೆ ಬಂದು ನೋಡ್ರಿ ಅಡ್ಲಿಗೇರಿಗೆ. ಇದು ಮಾಡ್ದಾಗ ಇಟ್ಟು ಕಸ ಗುಡ್ಸ್ಕೊಂಡೀನಿ ರೀ. ಕಸ ಗುಡ್ಸಿ ಒಂದು ತೊಳಿತೀನಿ ರೀ. ಮನೆ ತೊಳೆದು ಕೆಲಸ ಭಾಳ ಐತ್ರಿ. ಏನಾಗುತ್ತೆ ಏನು ನಿಮ್ಮ ಕೂಡ ಇವತ್ತು ಲಾಗ್ ಹೇಗಿರುತ್ತೆ ಡೈಲಿ ಲಾಗು, ನಮ್ಮ ಮನೆ ಕ್ಲೀನಿಂಗ್ ಲಾಗು ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಬರ್ರಿ ನೋಡ್ರಿ. ಈ ಕಡೆಲ್ಲ ಕಸ ಭಾಳ ಐತ್ರಿ. ಎಲ್ಲ ಮಾಡ್ಕೊ ಕಸ ಹುಡ್ಕೊಂಡು ಶಂತಿನೂ ಬಿಚ್ಚಿ ಹಾಕಿದ್ದೀನಿ ರೀ. ಶಂತಿ ತಂದಿದ್ನೆಲ್ಲ ಅದನ್ನು ಬಿಚ್ಚಿ ಹಾಕಿದ್ದೆ. ಎಲ್ಲಿಗಾರ ಹೋಗ್ರಿ ಕೆಲಸ ಭಾಳ ನೋಡ್ರಿ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ರಿ. ಇವತ್ತು ನೋಡ್ರಿ ಟಮಾಟೆ ಹುರ್ಕೊಂಡಿಟ್ಟಿನಿಲ್ಲೇ. ಅನ್ನಕ್ಕೆ ಇಟ್ಟಿದ್ದೆ. ಅನ್ನ ಆಯ್ತು, ಟಮಾಟೆ ಹಣ್ಣು ಒಂದಿಟ್ಟು ಶೇಂಗಾ ಪುಡಿ ಇದ್ರೆ ಅನ್ನ ಮಾಡಿ ನೋಡ್ರಿ. ಇಲ್ಲೇ ಸ್ವಲ್ಪ ಶೇಂಗಾ ಪುಡಿ ಐತ್ರಿ. ಅದನ್ನ ಟಮಾಟಿ ಇದು ಮಿಕ್ಸರ್ಗೆ ಹಾಕಿ ಸಾರು ಮಾಡ್ತೀನಿ ರೀ. ನಾ ಎಲ್ಲರ ಅವಿಯಾರು ಬಂದೇ ಇಲ್ರಿ ನಮ್ಮ ಮನೆಗೆ. ಇವತ್ತು ಬಂದ್ಗಾನೆ ಬಂದು ಕುಂತಾವ್ರಿ. ಅವಿ ಮಾತು ಹೇಳ್ಕೊತ ಅದಷ್ಟು ಸಾಂಬಾರು ಮಾಡ್ಕೊಂಡು ಸದ್ ನೋಡ್ರಿ. ಇದು ಗ್ಯಾಸಿನ ಕಟ್ಟಿ ಸಾಬೂನು ಹಚ್ಚಿ ತಿಕ್ಕಾಕತ್ತೀನಿ ರೀ. ಬ್ರಷ್ ಹಚ್ಕೊಂಡು. ಯಾಕಂದ್ರೆ ಹೊಲಸು ಭಾಳ ಆಗೈತೆ ರೀ. ಉಟ್ಟು ಕ್ಲೀನ್ ಮಾಡ್ತೀನಿ. ಯಾಕಂದ್ರೆ ನಾವು ಎಷ್ಟು ಮನೆ ಹಸಿರು ಇಟ್ಕೊತೀವಿ ಮನೆ ಅಷ್ಟು ಚಂದ ನೋಡ್ರಿ. ಇದ್ದಿದ್ರಾಗ ಹಳ್ಳಿ ಮನೆ ಅಲ್ರಿ. ಇದ್ದಿದ್ರಾಗ ನೀಟಾಗಿ ಇಟ್ಕೊಂಡ್ರೆ ನೀಟಾಗಿ ಚೆಂದಾಗಿರುತ್ತೆ ರೀ. ಇರ್ಲಿಕ್ಕಂದ್ರೆ ನಾವು ಮೊದಲು ಹಳ್ಳಿ ಮನೆ ರೀ. ಟೈನ್ಸ್ ಇಲ್ಲ, ಮಿಣಿಚಿ ಬಂಡಿ ನೋಡ್ರಿ. ಗ್ಯಾಸಿನ ಕಟ್ಟಿ ಸುಮ್ಮ ಹತ್ತೆಗೆ ಮಾಡ್ಯಾರ. ಅದು ಮನೆ ಕಟ್ಟ ಮಾಡಿಲ್ಲ ರೀ. ಮನೆ ಮಾಡ್ಯಾಕ ನೋಡ್ರಿ. ಅವನ್ನ ಗ್ಯಾಸಿನ ಕಟ್ಟಿ ಭಾಳ ದಿನ ಆಗಿಲ್ಲ ರೀ. ಒಂದು 2-3 ವರ್ಷ ಆಗಿರ್ಬೇಕು ರೀ ಮಾಡಿ. ಒಲೆ ಮಗ್ಲೇನ ಮಾಡ್ಕೊಂಡೈತ್ರಿ. ಅದನ್ನು
ಗುಂಡಿಯಾಗ ನೀರು ಅದು ರೀ ಆಗೋಷ್ಟು ತೊಳಿತೀನಿ ರೀ. ತೊಳೆದು ಇನ್ನಿಷ್ಟು ನೀರು ತೊಗೊಂಬರ್ತೀನಿ. ನೋಡಿರಿ 500 ನಿಮ್ಮ ಸಪೋರ್ಟ್ ತುಂಬಾ ಮಾಡಾಕತ್ತೀರಿ, ತುಂಬ ಸಪೋರ್ಟ್ ಮಾಡಾಕತ್ತೀರಿ. ಇದೇ ಥರ ಸಪೋರ್ಟ್ ಮಾಡಿರಿ. ನನ್ನ ಮಾತ್ರ ಇವತ್ತು ತುಂಬಾ ಖುಷಿ ಆಗೈತೆ ನೋಡಿರಿ. ಯಾಕಂದ್ರೆ ಆ ಖುಷಿ ಯಾಕಾಗೈತೆ ಅಂತ ನೀವು ಕಂಡು ಹಿಡೀರಿ ನೋಡೋಣ. ಎಷ್ಟು ಮಂದಿ ಇದು ಮಾಡ್ತಿದ್ರಿ, ನೀ ಏನು ಯೂಟ್ಯೂಬ್ ಮಾಡಿ ನೀ ಏನು ಸಕ್ಸಸ್ ಆಗೋದ್ರಾಗ ಆಟ್ರಾಗೈತಿ ಐತಿ ಅನ್ನಕತ್ತಿದ್ರಿ. ಇವಾಗ ಹೆಂಗಾದ್ರೂ ನನಗೆ ಒಂದು ಸ್ವಲ್ಪ ಭರವಸೆ ಬರಾಕತ್ತೈತೆ ನೋಡಿರಿ. ನಾನು ಸ್ವಲ್ಪ ಯೂಟ್ಯೂಬ್ ಮಾಡಿ ಸಕ್ಸಸ್ ಆಗ್ಬೋದು ಅಂತೇಳಿ ಮೊದಲು 2 ಚಾನಲ್ ಚಾಲೂ ಮಾಡಿ ಅವು ಯಾಕೆ ಓಡಲೇ ಇಲ್ಲರಿ. ಅವಕ್ಕೆ ಸಬ್ಸ್ಕ್ರೈಬ್ರು ಆಗಲಿಲ್ಲ, ಲೈಕೂ ಆಗಲಿಲ್ಲ. ಫೋನೂ ಸ್ವಲ್ಪ ಮೊದ್ಲಿನ ಫೋನು ಸರಿ ಇದ್ದಿದ್ದಿಲ್ಲ ರೀ. ಅದು ಯಾಕಂದರೆ ಅದು ಫೋನ್ ಅಂದ್ರೆ ನಮ್ಮ ಅವ್ಯಾರ ಅಪ್ಪನ ಫೋನ್ ಇತ್ತು ರೀ. ಅದು ನಮ್ಮ ಹುಡ್ರೆಲ್ಲ ಹೋಗೋದು ಆ ಕಡೆ ಹೋಗೋದು ಈ ಕಡೆ ಹೋಗೋದು. ಕ್ಯಾಮ್ರಾ ಚಲೋ ಬರ್ತಿದ್ದಿಲ್ಲ ರೀ. ಅದು ಸಲಾಗ ವೀಡಿಯೋ ಮಾಡ್ತಿದ್ನಲ್ಲ ರೀ. ನೀಟಾಗಿ ವೀಡಿಯೋ ಮಾಡ್ಕೊಂಡು ನೀಟಾಗಿ ನಾವು ಅಪ್ಲೋಡ್ ಮಾಡ್ರೆ ಯಾರಾದ್ರೂ ನೋಡ್ತಾರೆ. ಹಂಗಾಗಿ ಇನ್ನಿಷ್ಟು ನೀರು ತೊಗೊಂಬಂದು ನೋಡಿರಿ. ಅದು ಸರಿ ಬರ್ಲಾರಕ್ಕೆ ಅವು 2 ಚಾನಲ್ ಬಂದ್ ಆದವು ರೀ. ಇದು 3ನೇ ಚಾನಲ್ ರೀ ನಂದು. ನಾ ಬಿಡಬಾರ್ದನ್ನು ನನ್ನ ಛಲ ರೀ. ಮತ್ತು 10,000 ರೂಪಾಯಿ ಕೊಟ್ಟು ಫೋನ್ ತೊಗೊಂಡಿನಿ ರೀ ನಾನು. ಬಟ್ಟೆಗೇನು ರೊಕ್ಕ ತೊಗೊಂಡಿದ್ದಲ್ಲ ರೀ, ಅದ್ರಾಗನೇ 10,000 ಕೊಟ್ಟು ಫೋನ್ ತೊಗೊಂಡಿನಿ ರೀ. ಅದನ್ನು ಬಟ್ಟೆ ರೊಕ್ಕನಾಗ ಕಟ್ಟಿಬಿಡ್ತೀನಿ ರೀ ಹೆಂಗಾರ ಮಾಡಿ. ಮಾಡಿದ್ರಾತು ನಾನು ಫೋನ್ ಇದೇ ಇರಲಕ್ಕ ಇದ್ರಾಗ ನೋಡ್ಕೊಂಡು ಚಂದಾಗ ಲೈಟ್ ಹಚ್ಚಿ ವಿಡಿಯೋ ಮಾಡಿ ಬಿಟ್ರಾತಂತೇಳಿ ನನ್ನ ಟೀಜ್ರಿ ಎಲ್ಲ ಹಂಗೆ ಒತ್ತದಾಗೈತ್ರಿ. ಒಂದು ಟೀಜ್ರಿ ಒಂದಿನ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿದ್ರೆ ನಿಮ್ಮ ವಿಡಿಯೋ ಶೇರ್ ಮಾಡ್ತೀನಿ ನೋಡಿರಿ. ಎಲ್ಲ ಮನೆ ನೀರು ಇಟ್ಕೊಂಡು ಕಸ ಒರ್ಸಾಕತ್ತೀನಿ ರೀ. ಆಯ್ತು ಅಂತೇಳಿ ನಾ ಮತ್ತು ಒಳ್ಳೆ ಅದು ಯೂಟ್ಯೂಬ್ದು ಹುಚ್ಚ ಐತ್ರಿ ನನಗೆ. ಯೂಟ್ಯೂಬ್ದು ಸಕ್ಸಸ್ ಆಗಬೇಕು, ನಮಗೂ ಕಷ್ಟ ಐತಲ್ಲ, ಕಷ್ಟಕ್ಕೊಂದು ಸ್ವಲ್ಪ ಆಸರೆ ಆಗುತ್ತೆ ನಂದು. ಇವಾಗ ನೋಡಿರಿ, ಇವಾಗ ಮಕ್ಕಳು ಸಣ್ಣದವ, ಸಾಲಿಗೆ ಖರ್ಚು ಭಾಳ ಇಲ್ಲರಿ. ಇವಾಗ ನಾ ರಾಟಿ ಹೊಲಿದಕ್ಕೆ ನಾನು ತಿನ್ನೋಕೆ ಉಣ್ಣೋಕೆ ಕರೆಕ್ಟ್ ಐತ್ರಿ. ಮತ್ತು ಸಾಲಿನ ವಜ್ಜೆ ಐತೆ ನೋಡಿರಿ. 2 ವರ್ಷ ಆದ್ರೆ ನಮ್ಮ ಅಣ್ಣನೇ ಕಟ್ಟಾನ ರೀ ಫೀಸ್. ಇದು 3ನೇ ವರ್ಷ ರೀ, ಶ್ರಾವಣಿ 2ನೇ ತೆರೀಗ. ಮತ್ತು ಈ ವರ್ಷ ಈ ಕಡೆ ಬಂದೀವಿ ರೀ ನಾವು. ಅವ್ರ ಮನ್ಯಾಗೂ ಇಲ್ಲ, ನಾವೇ ಕಟ್ಕೋಬೇಕಲ್ರಿ. ಹೆಂಗಾರ ಮಾಡಬೇಕಲ್ಲ, ಕಷ್ಟ ಭಾಳ ಐತೆ ನಮ್ಗೆ. ಅದ್ರ ಸಲಾಗಿ ಯೂಟ್ಯೂಬರ ಚಾಲೂ ಮಾಡಿದ್ರಾತು. ನಾ ಇಷ್ಟು ತೊಗೊಂಡೆ. ಆ ಯೂಟ್ಯೂಬ್ ಪೇಮೆಂಟ್ ಬಂತಂದ್ರೆ ನಮ್ಮ ಶ್ರಾವಣಿ ಸಾಲಿಗಾದ್ರೆ ಸಾಕು ನನಗೆ. ಮಕ್ಕಳು ಸಾಲಿಗಾದ್ರೆ ನಮ್ಮ ಉಣ್ಣಾಕ ತಿನ್ನೋಕೆ ಏನು ಕಮ್ಮಿ ಇಲ್ಲ, ನಾವು ಇದು ಮಾಡ್ತೀವಿ ರೀ. ಅದಕ್ಕೆ ಅಂತೇಳಿ ನಾನು ಒಳ್ಳೆ ಫೋನ್ ತೊಗೊಂಡು ಒಳ್ಳೆ ಟ್ರೈ ಮಾಡಾಕತ್ತೀನಿ ರೀ. ಟ್ರೈ ಮಾಡೋದಕ್ಕೂ ಒಂದಿಷ್ಟು ಏನೇ ಕಷ್ಟಪಡ್ರಿ ಅದಕ್ಕೆ ಪ್ರತಿಫಲ ಸಿಕ್ತಂದ್ರೆ ಎಷ್ಟು ಮನುಷ್ಯ ಖುಷಿ ಆಗುತ್ತಂದ್ರೆ ಅಷ್ಟು ಖುಷಿ ಆಗುತ್ತೆ ನೋಡಿರಿ. ಯಾಕಂದ್ರೆ ನಾ ಫಸ್ಟ್ ಕಷ್ಟಕ್ಕೆ ಅರ್ಧ ಪ್ರತಿಫಲ ಸಿಕ್ಕೈತ್ರಿ. ಇವಾಗ 500 ಸಬ್ಸ್ಕ್ರೈಬ್ ಆಗ್ಯಾರ ರೀ. 2,000 ವಾಚ್ ಅವರ್ ಆಗ್ಯಾರ ನೋಡಿರಿ. ಇನ್ನು 500 ಸಬ್ಸ್ಕ್ರೈಬ್ರು ಆಗಿ 2,000 ವಾಚ್ ಅವರ್ ಅಂದ್ರೆ ಕಂಪ್ಲೀಟ್ ಆಗುತ್ತೆ ನೋಡಿರಿ. ಯಾರು ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಂದು ಸ್ವಲ್ಪ ವಿಡಿಯೋ ನೋಡಿರಿ, ಒಂದು ಲೈಕ್ ಕೊಡಿರಿ. ನೀವು ಒಂದಿಷ್ಟು ಸಹಾಯ ಮಾಡಿದ್ರೆ ಅಂದ್ರೆ ನಮಗೆ ಖಂಡಿತ ನಮಗೂ ಹೆಲ್ಪ್ ಆಗುತ್ತೆ ನೋಡಿರಿ. ನಮ್ಮ ಕಷ್ಟ ಐತ್ರಿ. ನಿಮಗೆ ಸ್ವಲ್ಪ ದುಡ್ಡು ಇದು ಸಹಾಯ ಮಾಡಿದ್ರೆ ದುಡ್ಡು ಕೊಟ್ಟು ನಮ್ಗೆ ಸಹಾಯ ಮಾಡ್ದಂಗೆ ಆಗುತ್ತೆ ನೋಡಿರಿ. ನೀವು ನಮಗೆ ಇಟ್ಟು ಹೆಲ್ಪ್ ಆಗುತ್ತೆ ರೀ. ಎಲ್ಲ ಮನೆ ನೋಡಿರಿ ಬಿಟ್ಟು ಹೋಗ್ಬಿಟ್ಟಿವಲ್ರಿ, ಮನೆ ಗಲೀಜಾಗಿಬಿಟ್ಟೈತೆ ರೀ. ಅದ್ರ ಸಲಾಗ ನಾ ಇಷ್ಟೇ ಕೇಳ್ಕೊಂಡು ನೋಡಿರಿ, ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಒಂದಿಷ್ಟು ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡಿರಿ ಸಾಕು ನೋಡಿರಿ. ನೀವು ಅದೇ ನಮಗೆ ಕೊಡುವ ದೊಡ್ಡ ಉಡುಗೊರೆ ನೋಡಿರಿ. ಅದಕ್ಕೆ ನನಗೆ ಇವತ್ತು ಸ್ವಲ್ಪ ಜಾಸ್ತಿನೇ ಖುಷಿ ಆಗೈತೆ ರೀ. ಇದೇ ಖುಷಿನ ಮುಂದಾಗಲಿ ನಿಮ್ಮ ದಯದಿಂದ ಇದೇ ಖುಷಿ ಮುಂದೆ ನಮ್ಗೆ ಸಿಗಲಿ. ಮತ್ತು ಏನೈತೆ ರೀ, ಇನ್ನೂ 500 ಸಬ್ಸ್ಕ್ರೈಬು, ಇನ್ನೂ 2,000 ವಾಚ್ ಅವರು ಜಲ್ದಿ ಆಗಲಿ. ನೀವು ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ನೀವು ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತೇಳಿ. ನಾನು ಇನ್ನು ಇಷ್ಟು ದಿನ ಊರು ರೆಡದಾಗೈತೆ ರೀ. ಇನ್ನು ಬಟ್ಟೆ ತರಕ್ಕೆ ಹೋಗಬೇಕು. ಇನ್ನು ಬಟ್ಟೆ ತರೋಲಾಗು ಎಲ್ಲ ಥರ ನಿಮ್ಮ ಬಟ್ಟೆ ಬಗ್ಗೆನೂ ಹಾಕ್ತೀನಿ ರೀ. ಮತ್ತು ಟೈಲರಿಂಗ್ ಬಗ್ಗೆನೂ ಹಾಕ್ತೀನಿ. 2 ದಿನ ಊರಾಗಿಲ್ಲಲ್ರಿ, ಬರೀ ಊರಾನ ವಿಡಿಯೋ ಬೋರ್ ಆಗಿರ್ಬೇಕು ರೀ ನಿಮಗೆ. ಇವಾಗ ಇಲ್ಲಿ ನಮ್ಮ ಊರಾನು ವಿಡಿಯೋ ಹಾಕ್ತೀನಿ ರೀ. ಆವಾಗ ನಿಮ್ಗೆ ಇಷ್ಟ ಆಗ್ತಿರ್ಬೇಕು. ಅಲ್ಲಿ ವಿಡಿಯೋ ಓಡವಲ್ರಿ. ಟೈಲರಿಂಗ್ ಬಗ್ಗೆ ಹಾಕಿದ್ರೆ ಮತ್ತು ಬಟ್ಟೆ ವಿಡಿಯೋ ಹಾಕಿದ್ರೆ ಓಡ್ತಾ ನೋಡಿರಿ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ನೋಡಿರಿ, ಅಡ್ಜಸ್ಟ್ ಮಾಡ್ಕೊರಿ. 2 ದಿನ ಊರಿಗೆ ಹೋಗಿದ್ನಲ್ಲ ರೀ. ಬರ್ರಿ ಇವಾಗ ಎಲ್ಲ ಮನೆ ಕ್ಲೀನಿಂಗ್ ಆಗೈತೆ. ಇಲ್ಲಿ ಮ್ಯಾಗ ಸಜ್ಜೆ ಇಟ್ಟು ಕಸ ಹೊಡ್ಕೊಂಬರ್ತೀನಿ ರೀ. ಯಾಕಂದ್ರೆ ನಾವೇ ಇಲ್ಲೇ ಮುಕ್ಕೋತೀವಿ ರೀ, ಸಜ್ಜೆದಾಗ ಮುಕ್ಕೋತೀವಿ ರೀ ಇಲ್ಲೇ ಮ್ಯಾಗ. ಅದ್ರ ಸಲಾಗ ಅಲ್ಲೇ ಅದಿಟ್ಟು ಕಸ ಹೊಡ್ಕೊಂಡು ತೊಳ್ಕೊಂಡ್ರೆ ಇಷ್ಟು ದಿನ ಒಯ್ಯೋರಿ ಧೂಳು ಪಾಳು ಐತೆ ನೋಡಿರಿ. ಮುಂದೆ ಈ ಥರ ಸಜ್ಜೆ ಹಾಸೈತಿ ನಮ್ಮ ಮನೆಗೆ.
ನೋಡ್ರಿ ಕಸ ಹೊಡ್ಯಾಕತ್ತೀನಿ. ನಮ್ಮ ಅಪ್ಪ ನಾವು ಈ ಕಡೆ ಮುಕ್ಕೋತೀವಿ, ಅವು ಆ ಕಡೆ ಮುಕ್ಕೋತಾವ. ಹೂವಾರ ನಡೆಯಲ್ರಿ ಇದು ಮುಂದೆ. ಹಿಂಗೈತೆ ನೋಡ್ರಿ ನಮ್ಮ ಮ್ಯಾಗಿನ ಮನೆ ಅನ್ನಕ್ಕೆ ಸಜ್ಜೆ ರೀ. ಇದು ಸಜ್ಜೆ ಹಾಸಿರ್ತಾರೆ ಮುಂದೆ. ಅದು ನೋಡ್ರಿ ಮನೆ ಏನಲ್ರಿ, ಸಜ್ಜೆ ಹಾಸ್ಯಾರ ಮುಂದೆ. ಒಬ್ರು ಇಬ್ರು ಕುಂದ್ರೋಟು ಗಾಳಿಗೆ ಪಾಳಿಗೆ ಮುಕ್ಕೊಂದ್ರ ಪಕ್ಕಂದ್ರ ಅಂತೇಳಿ ಹಾಸ್ಕೇರಿ ಮಾಡ್ಯಾರ. ಹಳ್ಳಿ ಕಡೆ ಹಿಂಗೆ ಮಾಡ್ತಾರೆ ನೋಡ್ರಿ. ನಿಮ್ಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ರು ಇದು ಆಗಲ್ಲ ನೋಡ್ರಿ. ತುಂಬಾ ಸಪೋರ್ಟ್ ಮಾಡಕತ್ತೀವಿ. ಇದೇ ಥರ ಸಪೋರ್ಟ್ ಮಾಡಿರಿ. ತುಂಬಾ ಎಲ್ಲ ನಾನು ಯಾರು ಚಾನಲ್ ಬಂದಾದ್ರೂ ಭಾಳ ಬೇಜಾರಾಗಿತ್ತು ರೀ. ಇದುವರ ಏನು ಸಕ್ಸಸ್ ಆಗತ್ತೆ ಬಿಡು. ಅದು ಎಷ್ಟು ಬಾ ಇಲ್ಲಿ ಸುಮ್ ಅದು ಆ ಚಾನಲ್ ಚಾಲು ಮಾಡಿದಾಗ 200-300 ಸಬ್ಸ್ಕ್ರೈಬ್ ಆಗ್ಬೇಕಂದ್ರೆ ಹೋಗಿತ್ತು ಅದು. ಅದು ಅಟ್ಟೆ ಆತು ರೀ. ಅದು ಮುಂದೆ ಮತ್ತು ಅದು ಇದುವರೆ ಹೆಂಗಾಗತ್ತಂತೆ ಬೇಜಾರು ಭಾಳ ಐತೆ ರೀ. ಇದು ಆದ್ರೆ ಸಕ್ಸಸ್ ಆಗತೈತಿ. ಒಂದು ಸ್ವಲ್ಪ ಮನುಷ್ಯಾಗ ಗೆಲುವು ಸಿಗುತ್ತಂತ ಗೊತ್ತಾದ್ರೆ ಮನುಷ್ಯಾಗ ಒಂದು ಸ್ವಲ್ಪ ಹುಮ್ಮಸ್ಸನ್ನು ಬೇರೆ ನೋಡ್ರಿ. ಇಲ್ಲ ಮತ್ತು ನನಗೆ ಮಾತ್ರ ಫಸ್ಟಿಗೆ ಬೇಜಾರಾಗಿಬಿಟ್ಟಿತ್ತು ರೀ. ಇವಾಗ ನಾ ಚಾನಲ್ ಚಾಲು ಮಾಡಿ 2 ತಿಂಗಳಾಯ್ತು ನೋಡ್ರಿ. ಇವತ್ತು ತಾರೀಕು 2, ಈ 4ನೇ ತಾರೀಕಿಗೆ ಚಾಲು ಮಾಡೀನಿ ರೀ. ನಾನು 4ನೇ ತಾರೀಕಿಗೆ ವಿಡಿಯೋ ಅಪ್ಲೋಡ್ ಮಾಡೀನಿ. ಇವತ್ತು 2 ತಾರೀಕು 4ನೇ ಇನ್ನು 2 ದಿನಕ್ಕೆ 2 ತಿಂಗಳು ಮುಗಿತೈತೆ ರೀ. ಈಗ 2 ತಿಂಗಳದಾಗ ಅರ್ಧ ಕಂಪ್ಲೀಟ್ ಆದ್ರೆ ಇನ್ನು 2 ತಿಂಗಳದಾಗ ನಿಮ್ಮ ದಯೆಯಿಂದ ಇದು ಕಂಪ್ಲೀಟ್ ಆಗಲ್ರಿ. ಆತಂದ್ರೆ ನಮಗೂ ಒಂದು ತಟ್ಟಕ್ಕೆ ಖುಷಿ ಆಗುತ್ತೆ ನೋಡ್ರಿ. ಯಾಕಂದ್ರೆ ನೀವು ಭಾಳ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ನಮ್ಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ನಾನು ಒಳ್ಳೆ ಹೇಳಿದ್ರೂ ಸಾಕಾಗವಲ್ದು ರೀ. ಅಷ್ಟು ಖುಷಿಯಾಗಿಬಿಟ್ಟೈತೆ ನೋಡ್ರಿ. ಬಂದು ಅಲ್ಲಿ ಅಟ್ಟಪಟ್ಟ ಕಸ ಹುಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇವಿಷ್ಟು ಬಟ್ಟೆನೂ ಕಿತ್ಬೇಕಂದ್ರೆ ಇವತ್ತು ಆಗಲ್ಲ. ನಾಳೆ ತೋರಿಸ್ತೀನಿ ರೀ ಅದು ಬಟ್ಟೆ ವಿಡಿಯೋ. ಇವಿಷ್ಟು ಕಸ ಗುಡಿಸ್ಕೊಂಡು ಇವನು ತೊಳಿಬೇಕ್ರಿ. ಮನೆ ತೊಳೆದ್ಕೇರಿ ಶ್ರವಣಕುಮಾರ್ ಒಂದು ಯಾಕೆ ಗುಳ್ಳು ಎದ್ದವ್ರಿ. ಅವು ಯಾಕೆ ತಲೆಯಾಗೂ ಎದ್ದವ್ರಿ, ಕೈಗೂ ಎದ್ದವು. ಎದುರು ಗುಳ್ಳೇನೋ ಗೊತ್ತಾಗವಲ್ದು. ಅಲ್ಲಿ ಒಂದು 4-5 ದಿನ ಊರು ಹೋಗಿದ್ನಲ್ರಿ. ಅಲ್ಲಿ ಸಿಹಿ ಭಾಳ ತಿಂದನ್ರಿ ಶ್ರವಣಕುಮಾರ. ಸಿಹಿ ಅಂದ್ರೆ ಬಡ್ಕೋತಾನ್ರಿ. ಖಾರದ ಒಟ್ಟು ತಿನ್ನಲ್ರಿ, ಸಿಹಿ ತಿಂತಾನೆ. ಸಿಹಿ ಬೂಂದಿ ಅದು ಭಾಳ ತಿಂದಾನ್ರಿ. ಅದಕ್ಕೆ ಸಲ ಆಗ್ಯಾವನ ಕೈ ಗಿಜಿ ಆಗೈತ್ರಿ. ಅದಕ್ಕೆ ಒಂದಿಷ್ಟು ಗುಳಿಗೆ ಉಣುಂಗ್ಲಾರ ಗುಳಿಗೆ ಇರ್ತಾವಲ್ರಿ, ಅದನ್ನ ಅರದು ಹಚ್ಬೇಕ್ರಿ. ನನಗೂ ಇದು ಮನೆ ತೊಳ್ಕೊಂಡು ನೋಡ್ತೀನಿ ರೀ, ಅರದು ಹಚ್ತೀನಿ ನೋಡ್ರಿ. ಬಟ್ಟೆನೂ ಎಲ್ಲ ಒಂದು ಸ್ವಲ್ಪ ಮಾಲ್ ಅರ್ಧ ಖಾಲಿ ಆಗೈತಿ. ತರಕ್ಕೆ ಹೋಗ್ಬೇಕ್ರಿ. 8 ದಿನ ಊರಿಗೆ ಹೋಗಿ ಕುಂತ್ಯ. ಹೊರಗಿಂದ ಇಟ್ಟು ಹುಡುಕ್ತೀನಿ ರೀ ಕಸ. ಹುಡ್ಕೊಂಡೆ ಹೊರಗಿಂದ ಅಂಗಳ ಕಸ ಗುಡಿಸಿ ಅಂಗ್ಳಕ್ಕೆ ನೀರು ಹೊಡೆದು ಟೈಮೂ 5 ಆಗಕ್ಕೆ ಬಂದೈತೆ ರೀ. ಅಂಗ್ಳಕ್ಕೆ ನೀರು ಹೊಡೆದ್ಕೇರಿ ಮತ್ತೇನಾಯ್ತಲ್ರಿ ಇಲ್ಲಿ ನೋಡ್ರಿ ನಾ ಹೇಳಿದ್ನಲ್ಲ ಎಲ್ಲ ಮನೆ ತೊಳ್ಕೊಂಡು ಅಂಗ್ಳಕ್ಕೆ ನೀರು ಹೊಡೆದು ಅಲ್ಲಿಗೆ ವಿಡಿಯೋ ಬಂದ್ ಮಾಡಿ ಮತ್ತು ಶ್ರವಣಕುಮಾರ್ಗೆ ಗುಳ್ಳೆದ್ದಾವ ಅಂದ್ನಲ್ರಿ. ಅದಕ್ಕೆ ಒಂದು ಸ್ವಲ್ಪ ಗುಳ್ಗೆ ಹರಿದು ತುಂಬಾಕತ್ತೀನಿ ನೋಡ್ರಿ. ತಲೆಯಾಗೂ ಆಗ್ಯಾವ್ರಿ, ತಲೆಯಾಗೂ ತುಂಬ್ತೀನಿ. ಅವು ಹೆಂಗೆ ದವಾಖಾನೆಗೆ ಹೋಗ್ಬೇಕಂದೇನು ರೀ. ನನಗೂ ಹಂಗೆ ಬಂದು ನೋಡ್ರಿ ಬಿಸಿಲಾಗ. ಈಗ ಭಾಳ ಗಿಜಿ ಅಂತವ್ರಿ ಗುಳ್ಳೆ ಹೊಡೆದ್ಕೇರಿ. ಸಿಹಿ ಅಂದ್ರೆ ಅಷ್ಟು ತಿಂತಾನೆ ರೀ. ಸಿಹಿಗೆ ರೀ ಆಗೋದು. ಯಾವಾಗಾರ ಆತವ್ರಿ ಇದೇ ಥರ ಮಾಡಿದ್ರೆ ಒಣಗಿ ಬಿಡ್ತಾವೆ. ಸಿಹಿ ತಿಂತಾನಲ್ಲ, ಸೈಮೈಗೆ ಜಲ್ದಿ ಗುಳ್ಳೆ ಮಾಯಲ್ರಿ ಅವು. ಅದಕ್ಕೆ ಹಂಗೆ ಬಿಟ್ಟರೆ ಇದಾಗುತ್ತೆ ಅಂತೇಳಿ ಒಂದು ಬಿಳಿ ಅರಿವೆ ಕಾಟನ್ ಅರಿವೆ ತೊಗೊಂಡು ಕಟ್ಟಾಕತ್ತೀನಿ ರೀ. ಕಟ್ಕೇರಿ ಟೈಮ್ ಬಂದು 7:30 8 ಆಗಕ್ಕೆ ಬಂದೈತೆ ರೀ. ಅನ್ನ ಸಾಂಬಾರು ಐತೆ ನೋಡ್ತೀನಿ ರೀ. ಒಂದು ರೊಟ್ಟಿ ಮಾಡ್ಕೊಂಡು ಊಟ ಮಾಡಿ ಬಾಂಡೆ ಅದಾವ್ರಿ, ಬಟ್ಟೆ ಅದ ನಾಳೆ ಮುಂಜಾನೆ ಮಾಡ್ಕೊತೀನಿ ರೀ. ಇವಾಗ ಏನು ಮಾಡೋದಾಗಲ್ಲ ರೀ. ನನಗೆ ಸುಸ್ತಾಗಿಬಿಟ್ಟೈತೆ. ಮುಂಜಾನೆ ಮಾಡ್ಕೊತೀನಿ. ಎಲ್ಲ ಹಂಗೆ ಮನೆ ತೊಳೆದಿಲ್ಲ ರೀ. ನಾಳೆ ಶುಕ್ರವಾರ, ಇವತ್ತೇ ಮನೆ ತೊಳ್ಕೊಂಬಿಟ್ಟು ನಾಳೆಗೇನು ತೊಳೆದಿಲ್ಲ ರೀ ಮನೆ. ನಾಳೆಗೆ ಅಷ್ಟು ಬಟ್ಟೆ ಕಿತ್ತು ಜೋಡಿಸು ಯಾವ್ಯಾವ ಅದಾವೆ ಯಾವ್ಯಾವೆಲ್ಲ ನೋಡ್ಕೊಂಡು ನೋಡ್ರಿ. ಎಲ್ಲ ಮನೆ ಇಷ್ಟು ಕ್ಲೀನ್ ಆಗೈತೆ ನೋಡ್ರಿ. ಎಲ್ಲ ಕತ್ಲನಾಗೈತಿ. ಇದು ಮನೆ ತೊಳ್ಕೊಂಡು ಸ್ವಚ್ಛ ಆಗೈತೆ ರೀ. ಇವಾಗ ಸಮಾಧಾನ ಆತ್ರಿ. ಮನೆ ಹಸ್ರಿನ ಇರ್ಬೇಕ್ರಿ. ನಾಳೆ ನಳ ಬರ್ತಾವೆ ಅಷ್ಟು ಅವನ್ನೆಲ್ಲ ತಿಕ್ಕಿ ತುಂಬಿಟ್ನಿ ಅಂದ್ರೆ ನೀರು 8 ದಿನ ಅದು ರೀ. ನೀರು 8 ದಿನ ಆಗೈತಲ್ಲ, ನೀರು ಕುಡಿಯಲ್ರಿ. ಅವನ್ನ ಒಂದು ಕೊಡ ತೊಗೊಂಬಂದಿವ್ರಿ ಒಬ್ರ ಮನ್ಯಾಗ ನೋಡ್ರಿ. ಇಷ್ಟು ಬಾಂಡೆ ಒಗ್ಯಾನ ಅದಾವೆ. ಹಂಗೆ ಇರಲ್ಲಕ್ರಿ, ಬ್ಯಾಸ್ರ ಆಗೈತಿ. ಇವಾಗ 8 ಆಗೈತೆ ರೀ ಟೈಮ್. ಊಟ ಮಾಡಿ ಮತ್ತು ಊಟಕ್ಕೆ ಕರ್ಕೊಂಬರ್ಬೇಕು. ಅಲ್ಲಿಗೆ ಬರ್ತೈತಿ.